ನಮಗೆ ಲೈಫಲ್ಲಿ ವಯಸ್ಸಾಗ್ತಾ ಆಗ್ತಾ ದಿನಗಳು ಪಾಸ್ ಆಗ್ತಾ ಆಗ್ತಾ ಎಷ್ಟು ಮೆಚುರಿಟಿ ಬಂದ್ಬಿಡುತ್ತೆ ಅಲ್ವಾ. ಅಂದರೆ ಕೆಲವು ವರ್ಷಗಳ ಹಿಂದೆ ಯೋಚನೆ ಮಾಡಿದ್ರೆ ನಾವೇನ ಹೀಗೆ ಇದ್ದಿದ್ದು, ನಾವೇನ ಹೀಗೆ ಮಾತಾಡಿದ್ದು, ಹೀಗೆ ನಡ್ಕೊಂಡಿದ್ದು ಅಂತ ಅನಿಸ್ತಾ ಇರತ್ತೆ. ಬಟ್ ದಿನಗಳು ಹೋಗ್ತಾ ಹೋಗ್ತಾ ನಿಜವಾಗ್ಲೂ ನಮ್ಮಲ್ಲೇ ಒಂಥರ ತುಂಬ ಮೆಚ್ಯೂರ್ಡ್ ಆಗಿಬಿಡ್ತೀವಿ, ಬ್ರಾಡ್ ಮೈಂಡ್ ಆಗ್ತೀವಿ. ಥಿಂಕಿಂಗ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ, ಬಿಹೇವಿಯರ್ ಚೇಂಜ್ ಆಗುತ್ತೆ, ಮಾತಾಡೋ ರೀತಿ ಚೇಂಜ್ ಆಗುತ್ತೆ. ಸೊ ಮೆಚುರಿಟಿ ಅಂದರೆ, ಮೆಚೂರ್ಡ್ ವುಮೆನ್ ಅಂದರೆ ಇದೇನಾ ಅಂತ ಅನಿಸ್ತಾ ಇರತ್ತೆ. ಸೊ ಯಾವುದು ಅದೆಲ್ಲ ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟೆಲ್ಲ ಹೇಗೆ ಚಿಕ್ಕ ವಯಸ್ಸಲ್ಲೆಲ್ಲ ಸ್ವಲ್ಪ ಏನಾದರೂ ಸಿಕ್ಕಿಲ್ಲ, ಏನಾದರೂ ಬೇಜಾರಾಯಿತು ಅಂದರೆ ತುಂಬ ನಮ್ಮ ಎಮೋಷನ್ಸ್ನ ತೋರಿಸ್ಬಿಡ್ತೀವಿ. ಕೋಪ ಮಾಡ್ಕೊಳ್ಳೋದು, ಅಳೋದು, ಫ್ರಸ್ಟ್ರೇಷನ್ನು, ಇಂಥದ್ದು ಎಷ್ಟೊಂದು ಎಮೋಷನ್ಸು. ತುಂಬ ಖುಷಿ ಆಯಿತಾ ತುಂಬ ಎಕ್ಸೈಟ್ ಆಗಿಬಿಡೋದು. ಯಾಕೆಂದರೆ ನಾನು ಚಿಕ್ಕ ಮಗಳಲ್ಲಿ ಅದನ್ನು ನೋಡ್ತಾ ಇದ್ದೀನಿ. ಅವಳಿಗೇನಾದರೂ ಕೋಪ ಬಂದುಬಿಟ್ರೆ ಅಂದರೆ ತುಂಬ ವೈಲೆಂಟ್, ಅಪ್ಪ ಅಷ್ಟು ಬೇಜಾರು ಮಾಡ್ಕೊಂಬಿಡ್ತಾಳೆ, ಅಳ್ತಾಳೆ, ಆ ಥರ. ಅದೇ ನಾನು ದೊಡ್ಡವಳು ಆಗ್ತಾ 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 ಎಷ್ಟು ಮೆಚ್ಯೂರ್ಡ್ ಬಿಹೇವಿಯರ್ ಅಂದರೆ, ಅವಳಿಗೇನಾದ್ರು ಬೇಜಾರಾದರೂ ಅಂದರೆ ಚಿಕ್ಕವಳು ತುಂಬ ಕಾಟ ಕೊಡ್ತಾಳೆ, ಆ ಥರ ಎಲ್ಲ ಇದ್ದಾಗಲೂ ಅವಳು ರಿಯಾಕ್ಟ್ ಮಾಡೋ ರೀತಿಯೇ ಡಿಫ್ರೆಂಟ್. ಸೊ ನಾವು ಆ ಥರನೇ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಹೆಂಗಿರ್ತೀವಿ, ಚಿಕ್ಕ ವಯಸ್ಸಲ್ಲೇ ಅಂತಲ್ಲ, ಒಂದು 5 ವರ್ಷ ಹಿಂದೆ ನಾವು ಹೆಂಗಿರ್ತೀವಿ. ಎಕ್ಸಾಂಪಲ್ ಮದುವೆ ಆದ ಹೊಸದ್ರಲ್ಲಿ ಹೆಂಗಿರ್ತೀವಿ, ಮದುವೆ ಆದ 10 ವರ್ಷ ಆದಮೇಲೆ ಹೆಂಗಿರ್ತೀವಿ. ಸೊ ಆ ಥರ ಎಲ್ಲ ಇದ್ದಾಗ ಏನನ್ಸುತ್ತೆ ಅಂದರೆ, ಹೌದಲ್ವಾ ಎಷ್ಟು ಮೆಚುರಿಟಿ ಲೆವೆಲ್ ಜಾಸ್ತಿ ಆಗಿದೆಯಲ್ವಾ ಅಂತ ಅನಿಸ್ತಾ ಇರುತ್ತೆ. ನಾವು ನಮ್ಮ ಎಮೋಷನ್ಸ್ನ ತೋರಿಸೋ ರೀತಿಯೇ ಬೇರೆ ಥರ ಆಗಿರುತ್ತೆ. ಕಾಮಾಗಿರ್ತೀವಿ, ಒಂದು ಟೈಮ್ ಅಂತ ಕಾಯ್ತಾ ಇರ್ತೀವಿ. ಎಷ್ಟೇ ಬೇಜಾರಾದರೂ ಕೂಡ ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಅನ್ನೋದು ಇರುತ್ತೆ. ಸೆಕೆಂಡು, ಮೆಚ್ಯೂರ್ಡ್ ಬಿಹೇವಿಯರ್ ಅಂದರೆ ಏನು ಅಂದರೆ, ನಮ್ಮ ಆ್ಯಕ್ಷನ್ಗಳಿಗೆ ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು. ಅಂದರೆ ಈಗ ನಾನೇನೋ ಸಕ್ಸಸ್ ಕಂಡಿದ್ದೀನಿ, ನಾನೇನೋ ಕೊರಗ್ತಾ ಇದ್ದೀನಿ, ನಾನೇನೋ ಖುಷಿಯಾಗಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನಿ ಅಂದರೆ ಅದು ನಾನೇ ರೀಸನ್, ಆಯಿತಾ. ಎಲ್ಲರಿಗೂ ಅಷ್ಟೇ ಅವ್ರವ್ರದ್ದೇ ಪ್ರಾಬ್ಲಮ್ ಇರುತ್ತೆ, ಅವ್ರವ್ರದ್ದೇ ಸಕ್ಸಸ್ ಇರುತ್ತೆ, ಅವ್ರದ್ದೇ ನೆಮ್ಮದಿ ಅಂತ ಇರುತ್ತೆ. ಬಟ್ ನಾವುಗಳು ಹೇಗೆ ಅದನ್ನು ಲೈಫ್ನ ಲೀಡ್ ಮಾಡ್ತೀವಿ, ಅದು ನಮ್ಮ ಆ್ಯಕ್ಷನ್ಸು ನಮ್ಮ ಮೇಲೆ ಡಿಪೆಂಡ್. ನಾನು ಹೆಂಗೆ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ ನನ್ನ ಮೇಲೆ ಡಿಪೆಂಡು. ನಾನು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು, ಕೊರಕ್ಕೊಂಡು, ಬೇಜಾರು ಮಾಡಿಕೊಂಡು ಕೂತ್ಕೋತೀನೋ, ಅಥವಾ ಇರೋದ್ರಲ್ಲೇ ನೆಮ್ಮದಿ ಕಂಡ ಲೈಫಲ್ಲಿ ಖುಷಿಯಾಗಿರೋದು ಇಂಪಾರ್ಟೆಂಟು, ಯಾವುದು ತುಂಬ ಇಂಪಾರ್ಟೆಂಟು ಅಂತ ಪ್ರಿಯರಿಟೈಸ್ ಮಾಡಿಕೊಂಡು ಅದರ ಪ್ರಕಾರ ಲೈಫ್ನ ಲೀಡ್ ಮಾಡ್ತೀನ ಅನ್ನೋದು ನನ್ನ ಆ್ಯಕ್ಷನ್ಸು, ನನ್ನ ರೆಸ್ಪಾನ್ಸಿಬಿಲಿಟಿ. ಅಂದರೆ ನನ್ನ ಲೈಫು ನನ್ನ ಆ್ಯಕ್ಷನ್ ಮೇಲೆ ಡಿಪೆಂಡ್ ಆಗಿದೆ. ನಾನು ಬೇಜಾರು ಮಾಡ್ಕೊಳ್ಳೋದು ನನ್ನ ಒಂದು ಡಿಸಿಷನ್ನು, ನನ್ನ ಮೆಂಟಾಲಿಟಿ, ನನ್ನ ಥಿಂಕಿಂಗು. ನಾನು ಖುಷಿಯಾಗಿರೋನು ನನ್ನ ಮೆಂಟಾಲಿಟಿ, ನನ್ನ ಥಿಂಕಿಂಗ್. ಸೊ ನಾವು ಡಿಸೈಡ್ ಮಾಡ್ಕೋಬೇಕು ನಮ್ಮ ಆ್ಯಕ್ಷನ್ಸ್ ಹೆಂಗಿರಬೇಕು ಅಂತ. ಲೈಟಾಗಿ ತೊಗೊಳ್ಳಿ. ನಮ್ಮದು ಅಂತ ಅದು ಏನಾದರೂ ಇದ್ದರೆ ಅದು ಡೆಫಿನೆಟ್ಲಿ ಅದು ನಮಗೆ ಬಂದೇ ಬರುತ್ತೆ. ನಮ್ಮದಲ್ಲ ಅಂತ ಅಂತಿದ್ರೆ, ಈವನ್ ಹೇಳ್ತಾರಲ್ವ, ಒಂದೊಂದು ಅಗಳ ಮೇಲೂ ನಮ್ಮ ಹೆಸರು ಬರುತ್ತಿರುತ್ತೆ ಅಂತ. ಸೊ ಯಾವುದೇ ದೊಡ್ಡ ಕೆಲಸ ಇರಲಿ, ಚಿಕ್ಕ ಕೆಲಸ ಇರಲಿ, ಏನೋ ಒಂದು ನಮ್ಗೆ ಆಗಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆಗೇ ಆಗುತ್ತೆ. ಅದನ್ನು ಯೋಚನೆ ಮಾಡಿಕೊಂಡು ಕೊರಕ್ಕೊಂಡು ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್, ನನಗನ್ಸೋದು ಏನು ಅಂದರೆ, ಪೇಷನ್ಸ್ ಲೆವೆಲ್ಲು ವಿಪರೀತ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಮೆಚ್ಯೂರ್ಡ್ ವುಮೆನ್ ಅಂದರೆ ಎಷ್ಟು ಕಾಮಾಗಿರ್ತೀವಿ. ಒಂಥರ ಒಂದು 5-6 ವರ್ಷದ ಹಿಂದೆ ಒಂಥರ ಗಲಿಬಿಲಿ, ನಾವು ಕೆಲಸ ಮಾಡೋ ರೀತಿನೇ ನೋಡಿ ತುಂಬ ಟೆನ್ಷನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಈಗ ಕಾಮಾಗಿ, ಸಟ್ಟಲ್ಲಾಗಿ ನಮಗೆ ಒಂಥರ ಟೆಕ್ನಿಕ್ ಗೊತ್ತಾಗಿರುತ್ತೆ. ಅದನ್ನೇ ಎಕ್ಸ್ಪೀರಿಯನ್ಸ್ ಅಂತ ಅನ್ನೋದು. ಸೊ ಮೆಚ್ಯೂರ್ಡ್ ವುಮೆನ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ತನ್ನಲ್ಲಿರುವಂಥ ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಜಾಸ್ತಿ ಮಾಡ್ಕೊತ ಹೋಗ್ತಾರೆ. ಕಾಮಾಗಿರ್ತಾರೆ. ಎಂಥ ಟಫ್ ಸಿಚುವೇಶನ್ಸ್ ಇದ್ದರೂ ಕೂಡ ಇಮಿಡಿಯೇಟಾಗಿ ಏನಾದ್ರು ವಾಪಸ್ ಹೇಳಿಬಿಡೋದು, ಏನಾದರೂ ಟಫ್ ಸಿಚುವೇಶನ್ ಬಂದಿದ ತಕ್ಷಣ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು. ಏನೇ ಇರಲಿ, ಏನೋ ಮಾತುಗಳೇ ಇರಲಿ, ಪರ್ಸನ್ನೇ ಇರಲಿ, ಸಿಚುವೇಶನ್ನೇ ಇರಲಿ, ಇಮಿಡಿಯೇಟಾಗಿ ರಿಯಾಕ್ಷನ್. ಮೆಚುರಿಟಿ ಜಾಸ್ತಿ ಆದಷ್ಟು ತೋರಿಸಲ್ಲ, ಆದಷ್ಟು ಕಾಮಾಗಿರ್ತೀವಿ. ಎಂಥ ಸಿಚುವೇಶನ್ ಬಂದರೂ ಕಾಮಾಗೆ ಹ್ಯಾಂಡಲ್ ಮಾಡ್ತೀವಿ. ನೆಕ್ಸ್ಟ್ ಬಂದು
ಸ್ಟೆಬಿಲಿಟಿ ಅನ್ನೋದು ಇಂಪಾರ್ಟೆಂಟ್. ಅಂದರೆ ನಾವು ಏನೇ ಒಂದು ಡಿಸಿಷನ್ ತೊಗೊಂಡಾಗ, ಏನೇ ಸಿಚುವೇಶನ್ ಬಂದಾಗ ಸ್ಟೇಬಲ್ ಆಗಿರಬೇಕು. ಅದನ್ನೇ ಮೈಂಡ್ಸೆಟ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಎಷ್ಟು ನಾವು ಸ್ಟೇಬಲ್ ಆಗಿರ್ತೀವಿ, ಏನೋ ಟಫ್ ಸಿಚುವೇಶನ್ ಬಂತು, ಯಾರೋ ಇಷ್ಟ ಆಗದಿರೋ ವ್ಯಕ್ತಿ ಏನೋ ಮಾತಾಡಿದ್ರು, ಸ್ಟೇಬಲ್ ಆಗಿರಬೇಕು. ಅದನ್ನು ಮೈಂಡ್ಸೆಟ್ ಸ್ಟೆಬಿಲಿಟಿ. ಆ ಸ್ಟೆಬಿಲಿಟಿ ಹೆಂಗಿರುತ್ತೆ ಅಂದರೆ ಇಂಟರ್ನಲ್ಲಿ ಕೂಡ ಎಕ್ಸ್ಟರ್ನಲ್ಲಿ ಕೂಡ. ಅಂದರೆ ನಾವು ಹೊರಗಡೆ ಟೆನ್ಷನ್ ಆಗೋ ರೀತಿ ತೋರಿಸ್ಕೋಬಾರ್ದು. ಏನೋ ಮುಖದಲ್ಲಿ, ಬಾಡಿ ಲ್ಯಾಂಗ್ವೇಜಲ್ಲಿ, ಮಾತಾಡೋ ರೀತಿಯಲ್ಲಿ ಟೆನ್ಷನ್ನ ತೋರಿಸ್ಕೋಬಾರ್ದು. ಇನ್ನೊಂದು ಇಂಟರ್ನಲ್ಲಿ ಕೂಡ ಮೈಂಡ್ಸೆಟ್ ಸ್ಟೆಬಿಲಿಟಿ ಇರಬೇಕು. ಒಳಗಡೆನೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಡೀಪಾಗಿ ಯೋಚನೆ ಮಾಡಿ ನಿದ್ದೆಗೆಟ್ಟು ಊಟ ಬಿಟ್ಟು ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ಮೈಂಡ್ಸೆಟ್ಟು ಸ್ಟೇಬಲ್ ಆಗಿ ಸ್ಟ್ರಾಂಗ್ ಆಗಿ ಇರಬೇಕು. ನೆಕ್ಸ್ಟ್ ಬಂದು ಮೆಚ್ಯೂರಿಟಿ ಬರ್ತಾ ಬರ್ತಾ ನಾವು ಇನ್ಫ್ಯಾಕ್ಟ್ ಎಲ್ರಿಗೂ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ವೈಲೆಂಟಾಗಿ ಯಾವುದು ಬಿಹೇವ್ ಮಾಡಲ್ಲ, ರೂಡಾಗಿ ಬಿಹೇವ್ ಮಾಡಲ್ಲ. ಎಲ್ಲರೂ ಪೊಲೈಟ್ ರೀತಿಯಲ್ಲೇ ಅವ್ರಿಗೆ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಅರ್ಥ ಆಗೋಕ್ಕೆ ಮೈಂಡ್ಸೆಟ್ ಬಂದ್ಬಿಡುತ್ತೆ. ಬ್ರಾಡಾಗಿ ಥಿಂಕ್ ಮಾಡ್ತೀವಿ. ಅವ್ರು ಹೇಗನ್ನೋದು ಥಿಂಕ್ ಮಾಡಲಿ, ಇದು ನನ್ನ ನೇಚರು, ನನ್ನ ಆ್ಯಟಿಟ್ಯೂಡು, ನನ್ನ ಪರ್ಸ್ನಾಲಿಟಿ, ಇದು ಆ ಲೆವೆಲ್ಗೊಂದು ಥಿಂಕಿಂಗ್ ಬಂದ್ಬಿಡುತ್ತೆ. ಆಮೇಲೆ ಹೆಂಗೆ ಅಂದರೆ ಜಾಸ್ತಿ ಮಾತಾಡೋದಕ್ಕಿಂತ ಜಾಸ್ತಿ ಕೇಳ್ತೀವಿ. ಯಾವಾಗಲೂ ನೋಡಿ, ಯಾರಾನ ತುಂಬ ಮೆಚ್ಯೂರ್ಡ್ ಆಗಿದ್ದಾರೆ ಅಂದರೆ ಯೋಚನೆ ಮಾಡಿ, ಅವರು ತುಂಬ ನೀಟಾಗಿ ಕೇಳ್ತಾ ಇರ್ತಾರೆ. ಏನೋ ಬಾಯಿಗೆ ಬಂದಿದ್ದು ಹೇಳೋದು. ನಾವು ಯಾವಾಗಲೂ ಒಂದು ತಿಳ್ಕೊಂಡಿರಬೇಕು, ನಾವು ಹೇಳಿದಾಗ ನಮ್ಮ ತಲೆಯಲ್ಲಿ ಏನು ಜ್ಞಾನ ಇದೆ ಅಷ್ಟು ಮಾತ್ರನೇ ಹೇಳ್ತೀವಿ. ನಾವು ಕೇಳಿದಾಗ ನಮಗೆ ಗೊತ್ತಿಲ್ಲದಿರೋ ಜ್ಞಾನನ ಪಡ್ಕೋತೀವಿ. ಸೊ ವಿ ಶುಡ್ ಬಿ ಎ ಗುಡ್ ಲಿಸ್ನರ್. ಯಾವಾಗಲೂ ಮಕ್ಕಳೇನೋ ಹೇಳ್ತಾರೆ, ಪಾರ್ಟ್ನರ್ ಏನೋ ಹೇಳ್ತಾರೆ, ವರ್ಕಿಂಗ್ ಪ್ಲೇಸಲ್ಲಿ ಏನೋ ಹೇಳ್ತಾರೆ ಅಂದರೆ ನಾವು ಗುಡ್ ಲಿಸ್ನರ್ ಆದಾಗ ಮಾತ್ರ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡೋದು, ಅದಕ್ಕೆ ಅರ್ಥ ಮಾಡ್ಕೊಂಡು ನಾವು ಲೈಫ್ನ ಲೀಡ್ ಮಾಡೋದು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವು ಏನೇನು ಅಂದ್ಕೊಂಡಿದ್ದೆಲ್ಲ ಮಾತಾಡ್ತೀವೋ, ಸೊ ಅದು ನಿಜವಾಗ್ಲೂ ಮೆಚುರಿಟಿ ಅಲ್ಲ. ಮಕ್ಕಳು ನೋಡಿ, ಅವ್ರಿಗೆ ಏನು ಅನಿಸಿದ್ರೆ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತಾರೆ. ಬಟ್ ನಾವು ವಯಸ್ಸಾಗ್ತಾ ನಮಗೇನು ಮೇನಾಗಿ ಫಿಲ್ಟ್ರ್ ಬರಬೇಕು. ಅದು ಫಿಲ್ಟರ್ ಇಲ್ದಂಗೆ ಮಾತಾಡ್ತೀವಿ ಅಂದರೆ ಅದು ಒಬ್ಬರಿದ್ರೂ ಲೈಫಲ್ಲಿ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಎಲ್ಲರ ಹತ್ರನೂ ನಾವು ಯೋಚನೆ ಮಾಡಿ ತೂಕ ಮಾಡಿನೇ ಮಾತಾಡಬೇಕು. ಪ್ರಾಬ್ಲಮ್ಸ್ ಕಡಿಮೆ ಅನಿಸಿದೆಲ್ಲ ಹೇಳ್ತೀನಿ. ಕೆಲವರೆಲ್ಲ ಇರ್ತಾರೆ ಪಾಪ, ತುಂಬ ಮುಗ್ಧ ಮನಸ್ಸರು ಇರ್ತಾರೆ. ಆಮೇಲೆ ಓಪನ್ ಹಾರ್ಟೆಡ್. ಇನ್ಫ್ಯಾಕ್ಟ್ ಅಂಥವ್ರನ್ನ ತುಂಬ ನಂಬೋದು. ನನ್ನ ಲೈಫಲ್ಲಿ ತುಂಬ ಅಂಥವ್ರನ್ನ ನೋಡಿದ್ದೀನಿ. ಏನೂ ಬಚ್ಚಿಟ್ಕೊಳ್ಳಲ್ಲ, ಎಲ್ಲ ಮಾತಾಡ್ಬಿಡ್ತಾರೆ, ಎಲ್ಲರ ಹತ್ರನೂ ಹೇಳ್ಬಿಡ್ತಾರೆ. ಅವ್ರಿಗೆ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ. ನಾನು ಹೇಳೋದು, ನನ್ನ ಫ್ರೆಂಡೇ ಇದ್ದಾರೆ, ನಾನು ಹೇಳೋದು, ನಿನ್ನ ಆ ಮೆಂಟಾಲಿಟಿಯಿಂದ ಲೈಫಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಸ್ಮಾರ್ಟಾಗಿರು. ನಾನು ಓಪನ್ ಹಾರ್ಟೆಡ್ಡು, ನಾನು ಇರೋದೇ ಹೀಗೆ, ನಾನು ಅದನ್ನ ಅಂದರೆ ನೀನೆಲ್ಲ ಒಳಗಡೆ ಎಲ್ಲ ಕಪಟ ಇಟ್ಕೊ ಅಂತ ಹೇಳ್ತಾ ಇರಲ್ಲ. ಒಳಗಡೆನೂ ಯೋಚನೆ ಮಾಡಬೇಡ, ಹೊರಗಡೆನೂ ಯೋಚನೆ ಮಾಡಬೇಡ, ಆಯಿತಾ? ಫಿಲ್ಟ್ರ್ ಮಾಡಿಕೊಂಡು ಯೋಚನೆ ಮಾಡಿ ತೂಕ ಮಾಡಿ ಮಾತಾಡೋದ್ರಿಂದ ನಮ್ಮ ವ್ಯಕ್ತಿತ್ವದ ತೂಕನೂ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ಸ್ ಕೂಡ ಕಡಿಮೆ. ಡೆಫಿನೆಟ್ಲಿ ಹೌದು. ನೆಕ್ಸ್ಟ್, ಡಿಸಿಷನ್ ಮಾಡೋಕ್ಕೆ ಮೊದಲು 100 ಸತಿ ಯೋಚನೆ ಮಾಡ್ತೀವಲ್ವ. ಆ ಮೆಚುರಿಟಿ ಬರ್ತಾ ಹಿಂಗೆ ಅನ್ಸುತ್ತೆ. ಫಸ್ಟೆಲ್ಲ ಪಟ ಅಂತ ಡಿಸಿಷನ್ ತೊಗೋತೀವಿ. ಈಗ ಅದರ ಪರಿಣಾಮಗಳೇನು, ಏನೇನಾಗ್ಬೋದು 100 ಸತಿ ಯೋಚನೆ ಮಾಡ್ತೀವಿ. ಸ್ವಲ್ಪ ತಲೆ ಕೆಡಿಸ್ಕೋತೀವಿ. ಏಕೆಂದರೆ ಇದು ನಾವು ನಮ್ಮ ಹಿಂದಿನ ಎಕ್ಸ್ಪೀರಿಯೆನ್ಸಲ್ಲಿ ಕಲಿತ ಪಾಠ. ಯಾವಾಗ್ಲೂ ಅಷ್ಟೆ, ಪಾಸ್ಟ್ನ ಮರೆತುಬಿಡ್ಬೇಕು. ಆದರೆ ಪಾಸ್ಟಲ್ಲಿ ಕಲ್ತಿರೋಂಥ ಪಾಠಗಳನ್ನ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಏನೋ ಮೋಸ ಹೋಗಿರ್ಬೋದು, ಯಾರೋ ನಮ್ಮನ್ನು ನೋವು ಮಾಡಿರ್ಬೋದು, ಅಥವಾ ನಾವೇ ಏನೋ ತಪ್ಪು ಮಾಡಿರ್ಬೋದು. ಅದನ್ನು ನೆನೆಸ್ಕೊಂಡು ಕೊರಕೊಂಡು ರಿಗ್ರೆಟ್ ಮಾಡಿಕೊಂಡು ಲೈಫ್ ಪೂರ್ತಿ ಅದೇ ರೀತಿ ನಾವು ಲೀಡ್ ಮಾಡಬೇಕು ಅಂತ ಏನಿಲ್ಲ. ಬಟ್ ಆ ಲೆಸನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್, ಆ ಸಿಚುವೇಶನ್ಸು ಮತ್ತೆ ರಿಪೀಟ್ ಆಗ್ದಂಗೆ ನೋಡ್ಕೋಬೇಕು. ಏನೇ ಡಿಸಿಷನ್ ತೊಗೋತೀವಿ ಅಂದರೆ ಡಿಸಿಷನ್ ತೊಗೊಳೋಕ್ಕೆ ಮೊದಲು 108 ಸತಿ ಯೋಚನೆ ಮಾಡಬೇಕು. ಡಿಸಿಷನ್ ತೊಗೊಂಡಾದ್ಮೇಲೆ ಅದರಿಂದ ಬೆನಿಫಿಟ್ ಆಗಿದ್ರೂ ಆಗಲಿ, ಲಾಸನ ಆಗಲಿ, ಏನೇ ಕಷ್ಟಗಳು ಬರಲಿ, ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಅಯ್ಯೋ, ನಾನು ಈ ಡಿಸಿಷನ್ನ ತೊಗೊಳಕ್ಕೆ ಹೋಗಬಾರ್ದಿತ್ತು ಅಂತ ಆಮೇಲೆ ರಿಗ್ರೆಟ್ ಆಗಬಾರ್ದು. ಅದು ಡಿಸಿಷನ್ ತೊಗೊಳಕ್ಕೆ ಮೊದಲೇ ಅಷ್ಟು ಸಾರಿ ಯೋಚನೆ ಮಾಡಿರಬೇಕು. ನೆಕ್ಸ್ಟ್, ನಮಗೆ ಅನ್ಸೋದೇನು ಅಂದರೆ, ನನಗೆ ಪರ್ಸ್ನಲಿ ಒಂಥರ ಒಳ್ಳೆಯವರಾಗ್ಬಿಡ್ತೀವಿ ನಾವು. ಏಕೆಂದರೆ ರಿಯಾಲಿಟಿ ಗೊತ್ತಾಗುತ್ತೆ, ಲೈಫು ಇಷ್ಟೇ ಅಂತ.
ಅಂದರೆ ವಿ ಸ್ಟಾರ್ಟ್ ಹೆಲ್ಪಿಂಗ್ ಈಚ್ ಅದರ್, ಹೆಲ್ಪ್ ಮಾಡ್ತೀವಿ. ವಯಸ್ಸಾದವ್ರಿಗಿರ್ಬೋದು, ನಾವು ನೋಡೋ ದೃಷ್ಟಿನೇ ಚೇಂಜ್ ಆಗಿಬಿಡುತ್ತೆ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಒಂಥರ ಯಾರಿಗಾರು ಅಷ್ಟೇ ಸ್ವಲ್ಪ ನಾನು ನನ್ನತ್ವ, ನನಗಿರಲಿ, ನನಗೆ ಮಾಡೋಣ, ನನಗೆ ಅಂತ ಒಂದು ಸೆಲ್ಫ್ ಸೆಂಟರ್ಡ್ ವರ್ಲ್ಡ್ ಅಂತ ಇರುತ್ತೆ. ಬಟ್ ಮೆಚುರಿಟಿ ಬರ್ತಾ ಬರ್ತಾ ವಯಸ್ಸಾಗ್ತಾ ಆಗ್ತಾ ಲೈಫ್ ಇಷ್ಟೇ, ಒಂದು ನೆಮ್ಮದಿ ಲೈಫು, ಒಂದು ಆರೋಗ್ಯ ಇರೋದು, ಫ್ಯಾಮಿಲಿ ಮೆಂಬರ್ಸ್ ಅರ್ಥ ಮಾಡ್ಕೊಳ್ಳೋ ಫ್ಯಾಮಿಲಿ ಮೆಂಬರ್ಸು, ಎಷ್ಟು ಬೇಕೋ ಅಷ್ಟು ಪ್ರಾಪರ್ಟಿ, ಅಂದರೆ ಹಣ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು, ಇದು ಬಂದ್ಬಿಡುತ್ತೆ ಆ್ಯಕ್ಚುಲಿ. ಸೊ ಆಗ ಏನನ್ಸುತ್ತೆ ಅಂದರೆ ಎಲ್ಲರೂ ಇಂಪಾರ್ಟೆಂಟು, ಎಲ್ರಿಗೂ ಹೆಲ್ಪ್ ಮಾಡೋದು ಇಂಪಾರ್ಟೆಂಟು. ಆ್ಯಂಡ್ ಇನ್ಫ್ಯಾಕ್ಟ್ ಡಿವೈನ್ ಕಡೆ ಹೊಟ್ಟೋಗ್ತೀವಿ ನಾವು. ಅಂದರೆ ದೇವರಿದ್ದಾನೆ, ದೇವ್ರು ಹೆಂಗೆ ಇರಬೇಕೋ ಆ ಥರ ನಡೆಸ್ತಾನೆ. ಸೊ ದೇವ್ರು ಮೆಚ್ಚೋ ಕೆಲಸನ ಮಾಡು ಅಂತಾರಲ್ಲ, ಅದು ನಿಜವಾಗ್ಲೂ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಥರ ಸ್ಟಾರ್ಟಿಂಗ್ ಏನೋ ಒಂಥರ ಲೋ ಮೆಚ್ಯೂರ್ಡ್ ಆಗಿದ್ದರೂ ಕೂಡ ವಯಸ್ಸಾಗ್ತಾ ಆಗ್ತಾ ಅನಿಸುತ್ತೆ, ಹೌದು ಈ ಥರ ಬಿಹೇವ್ ಮಾಡಬೇಕು, ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಕಾನ್ಫಿಡೆನ್ಸ್. ಯಾಕೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಮ್ಮಲ್ಲೇ ನಮಗೆ ಒಂಥರ ನಂಬಿಕೆ ಬಂದಿರುತ್ತೆ, ಹೌದು ನಾನು ಕರೆಕ್ಟಾಗಿ ಲೈಫ್ ಲೀಡ್ ಮಾಡ್ಬೋದು, ಕರೆಕ್ಟಾಗಿ ಡಿಸಿಷನ್ ತೊಗೋಬೇಕು ಅಂತ. ಆಮೇಲೆ ತುಂಬ ಅನುಭವಕ್ಕೆ ಬರೋದು ಏನು ಅಂದರೆ ಯಾವಾಗಲೂ ಸತ್ಯ ಮಾತಾಡಬೇಕು ಅಂತ. ಯಾವಾಗಲೇ ನಾವು ಸುಳ್ಳು ಮಾತಾಡ್ತೀವಿ ಅಂದರೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗತ್ತೆ. ಅದರಿಂದ ಬಂದು ಕಾನ್ಸಿಕ್ವೆನ್ಸಸ್ ತುಂಬ ಕಷ್ಟ. ಸೊ ಅದಕ್ಕೇ ಯಾವಾಗಲೂ ನಿಯತ್ತಿಂದ ಇರಬೇಕು, ನಿಜ ಮಾತಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬೆಸ್ಟ್ ಅನ್ನೋದು ಫಸ್ಟ್ ಆದರೆ ನಾವು ಹೇಗೆ ಅಂದರೆ ತುಂಬ ಗ್ರಡ್ಜ್ ಇಟ್ಕೋತಾ ಇದ್ವಿ, ಹೌದು ಹೀಗೆ ಆ ವ್ಯಕ್ತಿಗೆ ಹಿಂಗೆ ಮಾಡಬೇಕು, ಹಿಂಗೆ ಮಾತಾಡಬಾರ್ದು ಅಂತ. ನಾನು ಹೇಳಿದ್ನಲ್ಲ, ಈ ನಡುವೆ ನಮ್ಮ ಮನೇಲಿ ಏನೇ ಒಂದು ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೂ ಕೂಡ 1 ಸೆಕೆಂಡ್ ಇರಲ್ಲ ಫ್ರೆಂಡ್ಸ್. ನೀವು ನಂಬಲ್ಲ, ಈ ಥರ ಲೈಫ್ನ ಲೀಡ್ ಮಾಡಿ ನೋಡಿ ನೀವು ಏನು ಗೊತ್ತಾ, ಯಾವಾಗಲೂ ಅಷ್ಟೇ ಕ್ಷಮಿಸ್ಬಿಡಿ ಆಯಿತಾ. ಕ್ಷಮಿಸೋದು ಅನ್ನೋದು ಅದು ಅವ್ರಿಗೋಸ್ಕರ ಅಂತ ಅಂದ್ಕೊಳ್ಳೇಬೇಡಿ. ಕ್ಷಮಿಸೋದು ಅದು ನಮಗೋಸ್ಕರ. ಆಮೇಲೆ ಮತ್ತೆ ನಂಬುವಂಥ ಕೆಲಸನ ಮಾಡಬೇಡಿ, ಆ ತಪ್ಪನ್ನ ಮಾಡಬೇಡಿ. ನಿಮ್ಮ ಹುಷಾರಲ್ಲಿ ನೀವು ಇರಿ. ಯಾವಾಗಲೂ ಅಷ್ಟೇ ಇದನ್ನು ನೀಟಾಗಿ ನೆನ್ಪಿಟ್ಕೊಳ್ಳಿ. ಲೆಸನ್ನ ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ. ಕ್ಷಮಿಸ್ತೀರಾ ಮನುಷ್ಯರನ್ನ, ಕ್ಷಮಿಸ್ಬಿಡಿ, ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇನ್ಫ್ಯಾಕ್ಟ್ ಎಲ್ಲೋ ಓದ್ತಾ ಇದ್ದೆ, ಏನು ಅಂದರೆ ನಾವು ಏನೇ ವ್ಯಕ್ತಿಗಳು ತಪ್ಪು ಮಾಡಿದ್ರು, ಏನೇ ಮೋಸ ಮಾಡಿದ್ರು ಕೂಡ ಕ್ಷಮಿಸಿ ಮುಂದೆ ಹೋಗ್ತಾ ಇರಬೇಕು. ಅದು ಅವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ. ಅದು ಹೇಗೆ ಅಂದರೆ ನಮ್ಮ ಹತ್ರ ಕೆಂಡನ ಇಟ್ಕೊಂಡು ಅವ್ರು ಸುಟ್ಟೋಗ್ಲಿ ಅಂತ ನಾವು ಯೋಚನೆ ಮಾಡೋದು. ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಯಾವಾಗಲೂ ಕ್ಷಮಿಸಲ್ಲ, ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಮ್ಮ ಲೈಫ್ನ ನಾವೇ ಹಾಳು ಮಾಡ್ಕೊತಾ ಇರ್ತೀವಿ. ಸೊ ಕ್ಷಮಿಸ್ಬಿಡಿ ಅಷ್ಟೇ. ಅದು ಆ್ಯಸ್ ಸಿಂಪಲ್, ನಿಜವಾಗ್ಲೂ ಬಿಟ್ಟಾಕಿ. ಆಮೇಲೆ ನಿಮ್ಮ ಹುಷಾರಲ್ಲಿ ನೀವಿರಿ. ನೆಕ್ಸ್ಟ್ ಒಂಥರ ಡೌನ್ ಟು ಅರ್ತ್ ಇರೋದು. ತುಂಬ ಏನೋ ನಾವೇ ದೊಡ್ಡದಾಗಿ ಏನೋ ಸಾಧಿಸ್ಬಿಟ್ಟಿದ್ದೀವಿ, ಅರಗೆಂಟಾಗಿರೋದು ಅದೆಲ್ಲ ಇರಲ್ಲ. ತುಂಬ ಡೌನ್ ಟು ಅರ್ತ್ ಇರ್ತೀವಿ. ಅದೇ ಮೆಚ್ಯೂರಿಟಿ. ತುಂಬ ಏನೋ ನನ್ನ ಹತ್ರನೇ ಇರೋದು, ನಾವೇ ಕಟ್ಟಿರೋದು ಮನೆ, ನನ್ನ ಹತ್ರನೇ ಜ್ಯುವೆಲ್ಸ್ ಇರೋದು, ನಾನೇ ಓದಿರೋದು, ಏನು ಸಿಗುತ್ತೆ ಅಟ್ ದ ಎಂಡ್ ಒಂದು ಸೂಪರ್ ಪವರ್ ಮೇಲೆ ಅಂತ ಇರ್ತಾರಲ್ಲ, 1 ಸೆಕೆಂಡಲ್ಲಿ ಎಲ್ಲ ಕಿತ್ಕೊಳ್ಳೋ ಅವಶ್ಯಕತೆ ಇರುತ್ತೆ, ಎಲ್ಲ ಕಿತ್ಕೊಳ್ಳೋ ಪವರ್ ಇರುತ್ತೆ ಅಷ್ಟೇ. ಅದು ಲೈಫ್ ಅಷ್ಟೇ. ಏನೋ ಮೇಲಕ್ಕೆ ಹೋಗಿ ಕೂತ್ಕೊಳ್ಳೋದು, ಅದು ಮೇಲಕ್ಕೆ ಕೂರೋದು ಅಂದರೆ ದೇವ್ರು ಕೂರಿಸಿರೋದು, ಅದು ಯಾವಾಗನ ಕೆಳಗಡೆ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ಡೌನ್ ಟು ಅರ್ತ್ ಆಗಿ ಇರ್ತೀವಿ ನಾವು. ಇನ್ಫ್ಯಾಕ್ಟ್ ವಯಸ್ಸಾಗ್ತಾ ಮೆಚುರಿಟಿ ಬರ್ತಾ ಆಮೇಲೆ ಡಿಸಿಪ್ಲಿನ್ ಹಾಕ್ತೀವಿ. ಹೌದು ಜಂಕ್ ಫುಡ್ ತಿನ್ನಬಾರ್ದು, ಈ ಟೈಮ್ಗೆ ಎದ್ದೇಳಬೇಕು, ಈ ಟೈಮಿಗೆ ಕೆಲಸ ಆಗಬೇಕು, ಇಷ್ಟು ನೀಟಾಗಿ ಇಟ್ಕೋಬೇಕು. ಚಿಕ್ಕ ವಯಸ್ಸಲ್ಲಿ ಅಥವಾ ಒಂದು ಮಿಡಲ್ ಏಜಲ್ಲೆಲ್ಲ ನಮ್ಗೆ ಹೆಂಗಿರುತ್ತೆ. ಬಟ್ ನಮ್ಗೆ ವಯಸ್ಸಾಗ್ತಾ ನಾವು ಆ್ಯಕ್ಚುಲಿ ನಮ್ಮ ಅಮ್ಮನಿಗೆ ಅನ್ಕೋತಾ ಇದ್ವಿ, ನಮ್ಮಮ್ಮ ಏನಕ್ಕೆ ಇಷ್ಟೊಂದು ಕ್ಲೀನ್ ಮಾಡ್ತಾರೆ, ಯಾವಾಗಲೂ ಕಸ ಗುಡಿಸ್ತಾರೆ, ನೆಲ ಒರೆಸ್ತಾರೆ, ನಮಗೂ ಹೇಳ್ತಿರ್ತಾರೆ ಅಂತ ಅನಿಸ್ತಾ ಇರುತ್ತೆ. ಬಟ್ ಈಗ ನಾವೇ ಹಂಗೆ ಹೋಗಿದ್ದೀವಿ. ಕರೆಕ್ಟಾ, ಬಟ್ಟೆ ಮಡ್ಚ್ಕೊತಾರೆ, ನೀಟಾಗಿ ಇಟ್ಕೊತಾರೆ, ಬೆಳಗ್ಗೆನೇ ಎದ್ದೇಳಬೇಕು ಅಂತ ನಮ್ಮ ಅಪ್ಪನಿಗೂ ಅನ್ಕೋತಾ ಇರ್ತೀವಿ. ಬಟ್ ಅದು ನಾರ್ಮಲ್, ಅದು ಮಕ್ಕಳನ್ನ ಮೇಲೆ ನಮಗೆ ನೆಮ್ಮದಿ, ಕಂಫರ್ಟ್ ಝೋನು. ಈಗ ನಾವೇ ಡಿಸಿಪ್ಲಿನ್ಡ್ ಆಗಿ ಹೋಗಿರ್ತೀವಿ ವಯಸ್ಸಾಗ್ತಾ. ಸೊ ಅದಾಗಬೇಕು, ಅದೇ ಮೆಚ್ಯೂರಿಟಿ ಅಲ್ವಾ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ತೀವಿ. ಟೈಮ್ ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಾಗುತ್ತೆ. ಟೈಮ್ ವೇಸ್ಟ್ ಮಾಡಬಾರ್ದು, ಕರೆಕ್ಟಾಗಿ ವೈಸಾಗಿ ಯೂಸ್ ಮಾಡ್ಕೋಬೇಕು. ಪ್ಲ್ಯಾನ್ ಮಾಡ್ತೀವಿ ನಾವು. ಟು ಡೂ ಲಿಸ್ಟ್ ಇಲ್ಲದೇ ನಮ್ಮ ಹೆಣ್ಮಕ್ಳದು ದಿನಾನೇ ಹೋಗಲ್ಲ. ಸೊ ಆ ಥರ ಇದ್ದಾಗ ಪ್ರತಿಯೊಂದು ಗಂಟೆಗೂ, ಪ್ರತಿಯೊಂದು ನಿಮಿಷಕ್ಕೂ ಏನು ಮಾಡಬೇಕು, ಹೆಂಗೆ ಮಾಡಿದ್ರೆ ಬೆಸ್ಟು, ಸ್ಮಾರ್ಟ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸೊ ಟೈಮಿಗೆ ತುಂಬ ಬೆಲೆ ಕೊಡ್ತೀವಿ. ಅದೇ ಕೆಲವು ವರ್ಷಗಳ ಹಿಂದೆ ಫುಲ್ ಚಿಲ್ಲು, ಅನಿಸಲ್ಲ ಅಷ್ಟು ಟೈಮ್ ಇಂಪಾರ್ಟೆಂಟು ಅಂತ. ಸೊ ಲೈಫ್ ಹೋಗ್ತಾನೆ ಅನಿಸೋದು ಟೈಮಿಗೆ ಒಳ್ಳೆ ರೀತಿ ಬೆಲೆ ಕೊಟ್ಟು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು ಅಂತ.
ಆಮೇಲೆ ನನಗನ್ಸೋದು ಏನು ಅಂದರೆ ಮೆಚುರಿಟಿ ಬರ್ತಾ ಬರ್ತಾ ನಮಗೇನಾದ್ರು ಪ್ರಾಬ್ಲಮ್ಸ್ ಬಂದಿದ್ದ ತಕ್ಷಣ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋ ರೀತಿನೇ ಚೇಂಜ್ ಆಗಿಬಿಡುತ್ತೆ. ಫಸ್ಟು ಮೇ ಬಿ ರಾಂಗಾಗಿ ಡಿಸಿಷನ್ ತೊಗೊಳ್ಳೋದು, ತಪ್ಪಾಗಿ ಅನಲೈಸ್ ಮಾಡಿ ಸಾಲ್ವ್ ಮಾಡ್ಕೊಳ್ಳೋದು, ಅಥವಾ ಟೆಂಪ್ರವರಿ ಪ್ಲೆಷರ್ನ ಯೂಸ್ ಮಾಡ್ಕೊಳ್ಳೋದು ಈ ಥರ. ಬಟ್ ಮೆಚುರಿಟಿ ಬರ್ತಾ ಬರ್ತಾ ನಮಗೇನು ಅಂದರೆ ಪ್ರಾಬ್ಲಮ್ ಸಾಲ್ವ್ ಆದರೆ ಪರ್ಮ್ನೆಂಟಾಗಿ ಸಾಲ್ವ್ ಆಗಬೇಕು ಅನ್ನೋ ರೀತಿಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊತಾ ಹೋಗ್ತೀವಿ. ಆಮೇಲೆ ತುಂಬ ಕೊರಗಲ್ಲ. ಹೇಳಿದ್ನಲ್ಲ ನಾನು, ಒಂಥರ ಸ್ಯಾಚುರೇಷನ್ ಬಂದ್ಬಿಡುತ್ತೆ ಲೈಫಲ್ಲಿ. ಈಗ ನಮಗೂ ನಮ್ಮ ಪೇರೆಂಟ್ಸ್ಗೂ ಏನು ಡಿಫ್ರೆನ್ಸು? ಅವ್ರಿಗೆ ಎಷ್ಟು ಸ್ಯಾಚುರೇಷನು ಅಂದರೆ ಸಾಕು ಇನ್ನು ಇಷ್ಟೇ ಲೈಫು, ಎಷ್ಟಿದೆಯೋ ಅಷ್ಟರಲ್ಲಿ ಖುಷಿ ಪಡೋಣ ಅದು ಒಂಥರ ಗ್ರ್ಯಾಟಿಟ್ಯೂಡ್ ಬಂದ್ಬಿಡುತ್ತೆ. ನಮಗೂ ಅಷ್ಟೇ ವಯಸ್ಸಾಗ್ತಾ ಆಗ್ತಾ ಮೆಚುರಿಟಿ ಅಂದ್ರೇ ಅದು ಏನಿದೆ ಅದರಲ್ಲಿ ಖುಷಿ ಪಡೋದು, ಏನಿಲ್ಲ ಅಂತ ಕೊರಗೋ ಬದಲು ಇರೋದ್ರಲ್ಲಿ ಖುಷಿ ಪಡೋದು. ಆಮೇಲೆ ಬೇರೆಯವ್ರ ಫೀಲಿಂಗ್ಸ್ ಎಂಪತಿ ಜಾಸ್ತಿ ಆಗುತ್ತೆ. ಬೇರೆಯವ್ರ ಫೀಲಿಂಗ್ಸ್ ಅರ್ಥ ಮಾಡ್ಕೋತೀವಿ ನಾವು, ಹೌದಲ್ವಾ ಈ ಥರ ಅಲ್ವಾ ಅಂತ. ಫಸ್ಟ್ ನಾವು ನ್ಯಾರೋ ಮೈಂಡೆಡ್ ಆಗಿರ್ತೀವಿ. ಒನ್ಸ್ ಮೆಚುರಿಟಿ ಲೆವೆಲ್ ಬಂದಿದ ತಕ್ಷಣ ನಾವು ಈ ಥರ ಎಲ್ಲ ಬಿಹೇವ್ ಮಾಡ್ತಿದ್ದೀವಿ ಅಂದರೆ ನಮ್ಮದು ಮೆಚುರಿಟಿ ಜಾಸ್ತಿ ಆಗ್ತಾಯಿದೆ ಅಂತ. ಎಂಪತಿ ಜಾಸ್ತಿ ಆಗಬೇಕು. ಅಟ್ ದ ಎಂಡ್ ಆಫ್ಟರ್ ಆಲ್ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಆಯಿತಾ. ಏನೋ ವರ್ಕ್ ಮಾಡೋ ಪ್ಲೇಸಲ್ಲಿ, ಮನೆಯಲ್ಲಿ ಏನೋ ಪ್ರಾಬ್ಲಮ್ ಬಂತು, ಏನೋ ಹುಷಾರಿಲ್ಲ, ಅಯ್ಯೋ ನಾನು ಮಾಡಬೇಕಲ್ಲ, ಅಯ್ಯೋ ಜವಾಬ್ದಾರಿ ನನ್ನ ಮೇಲೆ ಬಂತಲ್ಲ ಅಂತ ಥಿಂಕ್ ಮಾಡೋ ಬದಲು ಒಂದು ಎಂಪತಿ ಇರಬೇಕು. ಅಂದರೆ ಮನುಷ್ಯತ್ವ ಇರಬೇಕು. ಮೇಯ್ನಾಗಿ ನಾವು ಮನುಷ್ಯರು ಅಂತ ಕರೆಸ್ಕೊಳ್ಳೋದೇ ಮನುಷ್ಯತ್ವದಿಂದ. ಸೊ ಬೇರೆಯವ್ರ ಫೀಲಿಂಗ್ಸ್ ಅವ್ರಿಗೆ ಸ್ಪಂದಿಸೋದು. ವರ್ಕ್ ಪ್ಲೇಸಲ್ಲೂ ಅಷ್ಟೇ, ಎಷ್ಟೊಂದು ಜನ ಫ್ರೆಂಡ್ಸು ಅಷ್ಟೇ, ಎಷ್ಟೊಂದು ಜನ ಅವ್ರ ಫೀಲಿಂಗ್ಸ್ನ ಹೇಳ್ಕೊತಾ ಇರ್ತಾರೆ, ಅವ್ರ ಕಷ್ಟಗಳನ್ನ ಹೇಳ್ಕೊತಾ ಇರ್ತಾರೆ. ಅಯ್ಯೋ ನಮಗೇನಕ್ಕೆ ಅವ್ರ ಲೈಫ್ ಅವ್ರಿಗೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅಂತ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಂತ್ವನ ಹೇಳೋದು, ಹೆಲ್ಪ್ ಮಾಡೋದು, ಆ ಥರ ಒಂದು ಬಂದ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಗ್ತೀವಿ ಎಲ್ಲ ರೀತಿಯಲ್ಲೂ. ಅದು ನಾವು ಕಲಿಯೋ ಮೇನ್ ಪಾಠ ಮೆಚುರಿಟಿ ಬಂದಾಗ. ಡಿಪೆಂಡ್ ಆದಷ್ಟು, ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವೇ ಜಾಸ್ತಿ ಅಂತ ಗೊತ್ತಾಗೋಗುತ್ತೆ. ಸೊ ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡ್ತೀವಿ, ಇಂಡಿಪೆಂಡೆಂಟಾಗಿ ಕೆಲಸಗಳನ್ನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗಂತ ಯಾರೂ ಬೇಡ ಲೈಫಲ್ಲಿ ಆ ಥರ ಅಲ್ಲ. ಬಟ್ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು, ಬೇರೆಯವ್ರ ಮೇಲೆ ಡಿಪೆಂಡ್ ಆದಷ್ಟು ಇನ್ನೂ ಡಿಲೇ ಆಗುತ್ತೆ ಅನ್ನೋ ಫ್ಯಾಕ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಆ ಥರ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಇಷ್ಟು ಎಕ್ಸ್ಪೀರಿಯೆನ್ಸಿಂದ ಒಂದು ಧೈರ್ಯ ಬಂದಿರುತ್ತೆ. ನೆಕ್ಸ್ಟ್ ನಾವು ಮಾತಾಡೋ ರೀತಿ ಚೇಂಜ್ ಆಗಿರ್ತೀವಿ. ಫಸ್ಟು ಹೇಳಿದ್ನಲ್ಲ, ತುಂಬ ಏನೋ ಬಂದಾಗ ಫಿಲ್ಟ್ರ್ ಇಲ್ದಂಗೆ ಮಾತಾಡೋದು, ಪದ ಬಳಕೆ ಇರ್ಬೋದು, ಟೋನ್ ಇರ್ಬೋದು, ನಾವು ಕನ್ವಿನ್ಸ್ ಮಾಡೋ ರೀತಿ ಚೇಂಜ್ ಆಗುತ್ತೆ, ಮಾತಾಡೋ ರೀತಿ ಚೇಂಜ್ ಆಗುತ್ತೆ. ಸೊ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಬರುತ್ತೆ. ಆಮೇಲೆ ಒಂದು ಏಜ್ ಆಗಿದ ತಕ್ಷಣ ಯಾರೋ ಏನೋ ಅವಮಾನ ಮಾಡ್ತಾರೆ, ಯಾರೋ ಏನೋ ಲೈನ್ನ ಕ್ರಾಸ್ ಮಾಡ್ತಿದ್ದಾರೆ, ನಮಗೆ ಕರೆಕ್ಟಾಗಿ ಬೆಲೆ ಕೊಡ್ತಿಲ್ಲ ಅಂದಿದ ತಕ್ಷಣ ಆ ಜಾಗದಲ್ಲಿ ಇರಬೇಕು ಅಂತ ಅನಿಸಲ್ಲ. ಫಸ್ಟಾರೆ ಏನೂ ಅನಿಸಲ್ಲ ನಮಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲನೂ. ಯಾರೋ ಏನೋ ಮಾತಾಡ್ತಾರೆ ಅಂದರೆ ಏನೂ ಅನಿಸಲ್ಲ. ಬಟ್ ಸೆಲ್ಫ್ ರೆಸ್ಪೆಕ್ಟಿಗೆ ತುಂಬ ಬೆಲೆ ಕೊಡ್ತೀವಿ ನಾವು ವಯಸ್ಸಾಗ್ತಾ. ಬೇಡ ಆ ಜಾಗದಲ್ಲಿ ಎಂಥ ಒಂದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಏನೇ ಅಲ್ಲಿದ್ದರೂ ಕೂಡ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ದಿರೋ ಜಾಗದಲ್ಲಿ ಇರಬಾರ್ದು ಅಂತ ಅನಿಸ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಬಂದು ಒಂದು ಸಪೋರ್ಟಿವ್ ನೇಚರ್ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ, ಮನೆಗೋಸ್ಕರ ಮಾಡೋಣ, ಸಪೋರ್ಟ್ ಮಾಡೋಣ, ಮಕ್ಳಿಗೆ ಓದೋದ್ರಲ್ಲಿ ಅದು ಬಂದ್ಬಿಡುತ್ತೆ ಜವಾಬ್ದಾರಿ. ವಯಸ್ಸಾಗ್ತಾ ಇಲ್ಲ ಸಪೋರ್ಟ್ ಮಾಡೋಣ, ಪಾರ್ಟ್ನರ್ಗೆ ಸಪೋರ್ಟ್ ಮಾಡೋಣ, ಏನೇ ಒಂದು ಡೆವಲಪ್ಮೆಂಟ್ ಆದರೂ, ಮನೆ ಡೆವಲಪ್ಮೆಂಟ್ ಆದರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಒಂದು ಸಪೋರ್ಟ್ ಅಂತ ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಇದ್ದೇ ಇರುತ್ತೆ. ನೆಕ್ಸ್ಟ್ ತುಂಬ ಚೇಂಜ್ ಆಗೋದು ಅಂದರೆ ಅಡಾಪ್ಟಬಿಲಿಟಿ. ನಮಗೆ ಗೊತ್ತಾಗೋಗುತ್ತೆ ಲೈಫ್ ಇಷ್ಟೇ, ನಾನು ಈ ಥರನೇ ಇರೋದು ಅಂತ ಅಡಮೆಂಟಾಗಿ ಲೈಫ್ನ ಲೀಡ್ ಮಾಡೋ ಬದಲು ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಲೈಫ್ ಅಷ್ಟೇ, ಎಸ್ಪೆಷಲಿ ಮ್ಯಾರೇಜ್ ಆದಮೇಲೆ ಹೊಸ ಫ್ಯಾಮಿಲಿ ಮೆಂಬರ್ಸು. ನಾನು ಇರೋದೇ ಹೀಗೆ, ನಾನು ಫಸ್ಟ್ ಹಿಂಗಿದ್ದೆ, ಈಗಲೂ ಇರೋದು ಹೀಗೆ ಅಂತ ಹೇಳಿದ್ರೆ ಲೈಫ್ ತುಂಬ ಕಾಂಪ್ಲಿಕೇಶನ್ ಆಗುತ್ತೆ. ಸ್ವಲ್ಪ ಕಾಂಪ್ರಮೈಸಿಂಗು, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು, ಸ್ವಲ್ಪ ಅಡ್ಜಸ್ಟ್ಮೆಂಟು. ಮ್ಯಾರಿಡ್ ಲೈಫ್ ಎಸ್ಪೆಷಲಿ ತುಂಬ ಸಕ್ಸಸ್ನ ಕಾಣ್ತೀವಿ. ಬೇಕಾಗುತ್ತೆ ಕೆಲವು ಸತಿ ನಾವು ಬಗ್ಬೇಕು, ಕೆಲವು ಸತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಎಲ್ಲ ರೀತಿ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಾಗ. ಸೊ ಆ ಥರ. ನೆಕ್ಸ್ಟ್ ಬಂದು ಕಾಮ್ನೆಸ್ಸು, ಲಾಯಲ್ಟಿ ಜಾಸ್ತಿ ಆಗುತ್ತೆ. ಏನೇ ಇದ್ದರೂ ಕೂಡ ಒಂದು ನಿಯತ್ತಿಂದ ಲೈಫ್ನ ಲೀಡ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ವಯಸ್ಸಾಗ್ತಾ ನಾವು ಇದನ್ನೆಲ್ಲ ಕಲಿತಾ ಹೋಗಲೇಬೇಕು. ಎಷ್ಟು ಬೇಗ ಇದನ್ನು ಕಲಿತೀವೋ ಲೈಫ್ ಅಷ್ಟು ಚೆನ್ನಾಗಿರುತ್ತೆ. ಆ ಸ್ಯಾಚುರೇಷನ್ ಲೆವೆಲ್ನ ಎಷ್ಟು ಬೇಗ ರೀಚ್ ಆಗ್ತೀವೋ ಲೈಫ್ ಇಷ್ಟೇ
ಅಟ್ ದ ಎಂಡ್ ನಾವು ನೆಮ್ಮದಿಯಾಗಿರಬೇಕು, ಅಟ್ ದ ಎಂಡ್ ನಾವು ಖುಷಿಯಾಗಿರಬೇಕು. ಅಟ್ ದ ಎಂಡ್ ಗ್ರಡ್ಜ್ ಸಾಧಿಸೋಕ್ಕಿಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾವು ಖುಷಿಯಾಗಿರೋದು ಇಂಪಾರ್ಟೆಂಟು. ಅದು ಲೈಫ್ ವೆರಿ ಶಾರ್ಟ್ ಅನ್ನೋದು ಗೊತ್ತಾಗೋಗುತ್ತೆ. ಆ ಶಾರ್ಟ್ ಪೀರಿಯಡಲ್ಲಿ ಹೇಗೆ ನಾವು ಮೆಮೊರೇಬಲ್ ಆಗಿ ಖುಷಿಯಾಗಿರ್ತೀವಿ ಅನ್ನೋದು ನಿಜ ಒಂದು ರಿಯಲೈಸೇಷನ್ ಆಗುತ್ತಲ್ವ, ಇಷ್ಟೇ ಅಂತ ನನಗೆ ಪರ್ಸ್ನಲಿ ಆ ಥರ ಅನಿಸ್ತಾ ಇರುತ್ತೆ. ಅದು 35ಗಿಂತ ಮೊದಲು ಒಂಥರ ಇರುತ್ತೆ ಲೈಫು. 35 ಆಗಿದ ತಕ್ಷಣವೇ ಎಸ್ಪೆಷಲಿ ಲೇಡೀಸಲ್ಲಿ ಏನೋ ಒಂಥರ ಕಾಮ್ನೆಸ್ಸು, ಏನೋ ಒಂಥರ ಮೆಚುರಿಟಿ, ಇಲ್ಲ ಈ ಥರ ಲೈಫ್ನ ಲೀಡ್ ಬೇಕು, ಈ ಥರ ರಿಯಾಕ್ಟ್ ಆಗಬಾರ್ದು, ಈ ಥರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು, ಆ ಥರ ಅನಿಸ್ಬಿಡುತ್ತೆ. ಒಂಥರ ಸ್ಟ್ರಾಂಗ್ ಆಗಿ ವ್ಯಾಲ್ಯೂಸ್ ಇಟ್ಕೋತೀವಿ ನಾವು, ಪ್ರಿನ್ಸಿಪಲ್ಸ್, ಹೀಗೆ ಲೈಫ್ನ ಲೀಡ್ ಮಾಡಬೇಕು. ಈಗ ಕೆಲಸದ ಜಾಗದಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಒಬ್ಬರ ಕೈಲಿ ಅನ್ಸ್ಕೋಬಾರ್ದು ಅನ್ನೋ ಲೆವೆಲ್ ಕಷ್ಟಪಡ್ತೀವಿ ನಾವು. ಫಸ್ಟೆಲ್ಲ ಲೈಟಾಗಿ ತೊಗೋತಾ ಇರ್ತೀವಿ. ಬಟ್ ಏನಕ್ಕೆ ಕೆಲಸ ಮಾಡಿಬಿಡೋಣ, ಅವ್ರ ಕೈಲಿ ಅನ್ಸ್ಕೊಳ್ಳೋದು ಏನಕ್ಕೆ, ವಯಸ್ಸಾದ್ಮೇಲೆ ಅನ್ಸ್ಕೊಳಕ್ಕಾಗಲ್ಲ, ಅದು ನಿಜ. ಅದು ಆಯಿತಾ, ಕೆಲವರೆಲ್ಲ ಎಷ್ಟು ಮಾಡಿದ್ರು ಅಂತಾರೆ ಬಿಡಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಟ್ ನಮ್ಮ ಸೈಡಿಂದ ತಪ್ಪಿರಬಾರ್ದು. ನಾವೆಲ್ಲ ಕರೆಕ್ಟಾಗಿದ್ರು ಅಂತಾರೆ ಅಂದರೆ ಅದು ಅವ್ರ ಪ್ರಾಬ್ಲಮ್ಮು, ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಆಮೇಲೆ ನಮಗೆ ಅನಿಸುತ್ತೆ ಫಸ್ಟೆಲ್ಲ ಫುಲ್ಲು ಜೋಶಲ್ಲಿ, ಅಯ್ಯೋ ಹಂಗೆ ಕೆಲಸ ಮಾಡ್ಬೇಕು, ಹಿಂಗೆ ಕೆಲಸ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಬಟ್ ಆಮೇಲೆ ಅರ್ಥ ಆಗುತ್ತೆ ಕೆಲಸನೂ ಮನೆಯೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು, ಹೆಂಗೆ ಟೈಮ್ ಕೊಡಬೇಕು ಆ ರೀತಿ ಟೈಮ್ ಕೊಡಬೇಕು ಅಂತ ಬ್ಯಾಲೆನ್ಸಿಂಗ್ ಟೆಕ್ನಿಕ್ನ ತುಂಬ ಚೆನ್ನಾಗಿ ಕಲಿತೀವಿ, ಕಲಿತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಏನೇ ಒಂದು ಟೆಕ್ನಿಕ್ ಇರ್ಬೋದು, ಏನಾದ್ರು ಇಂಪ್ರೂವ್ ಮಾಡ್ಕೊಳ್ಳೋಣ, ಇನ್ನು ಲೈಫ್ ಲೀಡಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡೋಣ, ಮಕ್ಕಳನ್ನ ಇನ್ನೂ ಚೆನ್ನಾಗಿ ಬೆಳೆಸೋಣ, ಕುಕ್ಕಿಂಗ್ ಸ್ಕಿಲ್ ಜಾಸ್ತಿ ಮಾಡೋಣ, ಕಲಿಯೋ ಅರ್ಜು ಜಾಸ್ತಿ ಆಗುತ್ತೆ. ಏಕೆಂದರೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್, ಇನ್ನೂ ಒಂದು ಅಚೀವ್ ಮಾಡಬೇಕು ಅಂತ ತವಕ ಇರುತ್ತೆ, ಆಯಿತಾ. ಆಮೇಲೆ ಎಲ್ಲದಕ್ಕಿಂತ ಅನಿಸೋದು ಮೆಚ್ಯೂರ್ಡ್ ವುಮೆನ್, ಮೆಚುರಿಟಿ ಬಂದಿದ ತಕ್ಷಣ ಒಂದು ಫ್ಯಾಕ್ಟ್ ಏನು ಅರ್ಥ ಆಗೋದು ಅಂದರೆ ಎಲ್ಲ ಟೆಂಪ್ರವರಿ. ಒಂದು ಪೀಸ್ ಆಫ್ ಮೈಂಡ್ ಒಂದೇ ಇಂಪಾರ್ಟೆಂಟು. ಯಾವಾಗಲೂ ಅಷ್ಟೇ, ನಾನು ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ, ಪೀಸ್ ಆಫ್ ಮೈಂಡ್ ಇದ್ದರೆ ಅದರಷ್ಟು ದೊಡ್ಡ ಪ್ರಾಪರ್ಟಿ ಇನ್ನೊಂದಿಲ್ಲ. ಎಷ್ಟೇ ಪ್ರಾಪರ್ಟಿ, ಜ್ಯುವೆಲ್ಸು, ವೆಹಿಕಲ್ಸು, ದೊಡ್ಡ ಮನೆ ಏನೇ ಇದ್ದರೂ ಕೂಡ ಒಂದು ನೆಮ್ಮದಿ ಜೀವನ ಇಂಪಾರ್ಟೆಂಟ್, ತುಂಬ ತುಂಬ ಇಂಪಾರ್ಟೆಂಟು. ಚೆನ್ನಾಗಿ ನಿದ್ದೆ ಮಾಡೋದು, ಒಂದು ಒಳ್ಳೆಯ ಆರೋಗ್ಯ, ಫ್ಯಾಮಿಲಿ ಜೊತೆ ಟೈಮು. ನನಗೆ ಅದೆಷ್ಟು ಇಷ್ಟ ಆಗುತ್ತೆ ಅಂದರೆ, ಎಷ್ಟೇ ಏನೇ ಜಾಸ್ತಿ ಸಂಪಾದನೆ ಮಾಡಿದ್ರೂ ಅದು ಅನಿಸಲ್ಲ, ಆಯಿತಾ. ಈಗ ನಾವೇನೋ ಡ್ಯೂಟಿಗೆ ಹೋಗ್ತೀವಿ, ಇನ್ವಿಜಿಲೇಷನ್ ಡ್ಯೂಟಿಗೆ, ಅದಕ್ಕೆ ಇದಕ್ಕೆಲ್ಲ ಹೋಗ್ತಾ ಇರ್ತೀವಿ, ಅದು ಎಕ್ಸ್ಟ್ರಾ ಇನ್ಕಮ್ ಏನೋ ಸಿಗ್ತಾ ಇರುತ್ತೆ. ಬಟ್ ಆದರೂ ಕೂಡ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದಷ್ಟು ಸಿಗುತ್ತಲ್ಲ, ಅದು ಪ್ರೈಸ್ಲೆಸ್. ಅದು ಈಗ ನಾನೇ ಕೂತ್ಕೊಂಡು 10 ನಿಮಿಷ ಹಸ್ಬೆಂಡ್ ಜೊತೆ ಮಾತಾಡೋದು, ಆ ಫೀಲಿಂಗ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಮ್ಯೂಚುವಲಿ, ಈ ದೊಡ್ಡ ಮಕ್ಳ ಹತ್ರ ಕೂತ್ಕೊಂಡು ಮಾತಾಡೋದು. ನನಗೆ ಈ ನಡುವೆ ಬೆಸ್ಟ್ ಟೈಮ್ ಅಂದರೆ ದೊಡ್ಡ ಮಗಳ ಹತ್ರ ಟೈಮ್ ಸ್ಪೆಂಡ್ ಮಾಡೋದು. ಅಂದರೆ ವಯಸ್ಸು ಅವ್ರಿಗೂ ಮೆಚುರಿಟಿ ಬರ್ತಾ ಇರುತ್ತೆ, ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಂಪಾರ್ಟೆಂಟು. ಚಿಕ್ಕ ಮಕ್ಕಳ ಹತ್ರ ತರಲೆ ಆಡೋದು ಇಂಪಾರ್ಟೆಂಟು. ಸೊ ಆ ಪೀಸ್ ಆಫ್ ಮೈಂಡು ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ಸೊ ಆ ಥರ ಫ್ರೆಂಡ್ಸ್, ವಯಸ್ಸಾಗ್ತಾ ಕೆಲವು ಮೆಚುರಿಟಿ ಕ್ವಾಲಿಟೀಸ್ ಜಾಸ್ತಿ ಆಗಲೇಬೇಕು. ಅದನ್ನು ಜಾಸ್ತಿ ಮಾಡಿಕೊಂಡ್ರೆ ಲೈಫು ಮೆಚ್ಯೂರ್ಡಾಗಿ ಹೋಗ್ತಾ ಇರುತ್ತೆ. ಆಮೇಲೆ 4 ಜನ ರೆಸ್ಪೆಕ್ಟ್ ಬೇಕು ಅಂತ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಲ್ವ, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನಾವು ಆ ಥರನೂ ಬಿಹೇವ್ ಮಾಡಬೇಕು. ಆ ಥರ ಬಿಹೇವ್ ಮಾಡಿ ಕೂಡ ಅವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದರೆ ಅವ್ರ ಪ್ರಾಬ್ಲಮ್ಮು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಳ್ತೀನಲ್ಲ, ಎಲ್ಲದಕ್ಕಿಂತ ಏನು ಇಂಪಾರ್ಟೆಂಟು ಅದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ಕಣ್ಣು ತುಂಬ ನಿದ್ದೆ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಖುಷಿಯಾಗಿರಿ. ಪ್ರತಿಯೊಂದು ಕ್ಷಣವೂ ಕೂಡ ತುಂಬ ಮನಸಾರೆ ಎಂಜಾಯ್ ಮಾಡಿ, ಅವ್ರ ಜೊತೆ ಮಾತಾಡಿ, ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ. ಬ್ಯುಸಿ ಅಂತ ಇರೋವಂಥ ಪ್ರೆಷಿಯಸ್ ಲೈಫ್ನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೂತ್ಕೊಂಡು ಏನೇ ಒಂದು 5 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರು ಕೂಡ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ಥ್ಯಾಂಕ್ ಯು.